ಹಾಯ್ ಗೆಳೆಯರೇ, ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವತ್ತು ಮಾಡೋಣ ಸ್ಪೆಷಲ್ ಆದ ಪುಳಿಯೋಗರೆಯನ್ನು. ದೇವಸ್ಥಾನ ಪ್ರಸಾದಕ್ಕಾಗಲಿ ಮನೆಯಲ್ಲಿ ತಿನ್ನೋಕ್ಕಾಗಲಿ ಪುಳಿಯೋಗರೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ನೋಡಿ, ಸಾಸಿವೆ ಚಟಾಪಟ ಸಿಡಿಬೇಕು. ನಂತರ ಸ್ವಲ್ಪ ಜೀರಿಗೆ ಹಾಕಿ ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಬೇಯೋವರೆಗೆ ಬಿಡಬೇಕು. ನೋಡಿ, ಅದಾದ ನಂತರ ಸ್ವಲ್ಪ ಕಡಲೆ ಬೀಜನ ಹುರಿದಿರೋ ಕಡಲೆ ಬೀಜ ಆದರೆ ಬೆಟ್ರಾಗಿರುತ್ತೆ. ನಂತರ ನಾನಿಲ್ಲಿ ಪುಳಿಯೋಗರೆ ಮಸಾಲೆಯನ್ನು ಯೂಸ್ ಮಾಡಿದ್ದೀನಿ. ಯಾವುದಪ್ಪ ಅಂತ MTR ಪುಳಿಯೋಗರೆ ಮಸಾಲೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ಅದಾದ ನಂತರ ಸ್ವಲ್ಪ ನಾನು ಇಲ್ಲಿ ಹುಣಸೆಕಾಯಿ ಹುಳಿಯನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಯೋವರೆಗೆ ಇದೇ ರೀತಿ ಬಿಡಬೇಕು. ನೋಡಿ, ಬೇಯ್ದಾಗಿದೆ. ಇವಾಗ ಒಂದು ಕಪ್ ಆಗೋಷ್ಟು ರೈಸನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾಯಿದ್ದೀನಿ. ನೋಡಿ, ರೈಸ್ ಆ್ಯಡ್ ಮಾಡ್ಕೊಂಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸುಮಾರು ಒಂದು 5 ನಿಮಿಷ ತಿರುಗಬೇಕು ರೀ. 5 ನಿಮಿಷ ತಿರುವಾದ ನಂತರ ಇವಾಗ ರೆಡಿ ಆಯ್ತು ನೋಡಿ ನಮ್ಮ ಸ್ಪೆಷಲ್ ಪುಳಿಯೋಗರೆ. ಚೆನ್ನಾಗಿದೆ ಅಲ್ವಾ? ಹೇಗಿದೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.